ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಚಪಾತಿ ಆಗಿರ್ಬೋದು, ಎಲ್ಲ ರೀತಿಯ ಪರೋಟವನ್ನು ತಿಂದು ಬೇಜಾರಾಗಿದೆಯಾ? ಹಾಗಿದ್ರೆ ಮಿಲ್ಕ್ ಪರೋಟ ಈ ಥರದ್ದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಲೇಯರ್ ಬೈ ಲೇಯರ್ ಅಷ್ಟು ಸೂಪರಾಗಿ ಬಂದಿರುತ್ತೆ. ಮತ್ತು ಇದನ್ನು ಹಾಲಲ್ಲೇ ಮಾಡಿರೋದ್ರಿಂದ ಹೆಲ್ತಿಗೆ ಕೂಡ ಹಾಗೆಯೇ ಬಹಳನೇ ಒಳ್ಳೆಯದು. ಗೋಧಿ ಹಿಟ್ಟು ಹಾಗೆಯೇ ಹಾಲನ್ನೆಲ್ಲ ಬಳಸಿ ಮಾಡಿರೋದ್ರಿಂದ ಬಹಳ ಕಡಿಮೆ ಪದಾರ್ಥಗಳು ಸಾಕಾಗುತ್ತೆ ಇದನ್ನು ಮಾಡ್ಕೊಳ್ಳೋದಕ್ಕೆ. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಗೋಧಿ ಹಿಟ್ಟಿನಿಂದ ಮಿಲ್ಕ್ ಪರೋಟವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ಮೊದಲಿಗೆ ಇಲ್ಲಿ 2.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂತಹ ಬ್ರ್ಯಾಂಡಿನ ಗೋಧಿ ಹಿಟ್ಟನ್ನು ಇದಕ್ಕೆ ಬಳಕೆ ಮಾಡ್ಕೊಳ್ಬಹುದು. ಗೋಧಿ ಹಿಟ್ಟನ್ನು ಹಾಕಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆದ ನಂತರ ನಾವಿದಕ್ಕೆ ನೋಡಿಕೊಂಡು ಹಾಲನ್ನು ಕೂಡ ಹಾಕ್ಕೊಳ್ಬೇಕು. ಕಾಯಿಸಿ ಆರಿಸಿದಂತಹ ಹಾಲಿದು. ಆಮೇಲೆ ರೂಮ್ ಟೆಂಪರೇಚರಲ್ಲಿರುವಂತಹ ಹಾಲನ್ನು ಹಾಕ್ಕೊಳ್ಬೇಕು. ಫ್ರಿಜ್ಜಲ್ಲಿಟ್ಟು ಐಸ್ ಆಗಿರುವಂತಹ ಅಥವಾ ತುಂಬ ಕೋಲ್ಡ್ ಆಗಿರುವಂತಹ ಹಾಲನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿಕೊಂಡು ಇದಕ್ಕೆ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಸ್ಕೊಂಡು ಇಟ್ಕೊಳ್ಬೇಕು. ಹದ ನೋಡಿಕೊಂಡು ಹಾಲನ್ನು ಕೂಡ ಹಾಕ್ಕೊಳ್ಳಿ. ಒಮ್ಮೆಲೆ ಹಾಲನ್ನು ಹಾಕಿ ಕಲಸೋದಕ್ಕೆ ಹೋಗಬಾರ್ದು, ಯಾಕಂದರೆ ತೆಳ್ಳಗಾದರೆ ಮತ್ತೆ ತುಂಬಾ ಕಷ್ಟ ಆಗುತ್ತೆ. ಈಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡ್ಬೋದು, ಇನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಒಂದು 5 ನಿಮಿಷ ಆದರೂ ಸರಿಯಾಗಿ ನಾದ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿ ಕೂಡ ಮಾಡ್ಕೊಳ್ಬಾರ್ದು, ಅದೇ ರೀತಿ ತೆಳ್ಳಗೆ ಕೂಡ ಇರಬಾರ್ದು. ಮೀಡಿಯಮಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಚಪಾತಿ ಹಿಟ್ಟಿನ ಹದಕ್ಕೆ, ಆ ಥರನೇ ಕಲಸ್ಕೊಂಡು ಇಟ್ಟರೆ ಆಯಿತು. ಆಮೇಲೆ ಇದನ್ನು ನಾದ್ಕೊಳ್ಳುವಾಗಲೂ ಹಾಗೆಯೇ ನಮಗೆ ಕೈಯಲ್ಲಿ ಸರಿಯಾಗಿ ಅದು ನಾದ್ಕೊಳ್ಳೋದಕ್ಕೆ ಬರಬೇಕು. ಆ ಥರ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಅಂದರೆ 5 ನಿಮಿಷಗಳ ಕಾಲ ನಾವು ಹೀಗೆ ನಾದೋದ್ರಿಂದ ಲಟ್ಟಿಸೋದಕ್ಕೂ ಹಾಗೆಯೇ ತೆಳ್ಳಗೆ ಲಟ್ಟಿಸ್ಕೊಳ್ಬೇಕಾಗತ್ತೆ. ಅದು ತುಂಬ ಹೆಲ್ಪ್ ಮಾಡುತ್ತೆ ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ. ಈಗ ಸರಿಯಾಗಿ ನಾದ್ಕೊಂಡಿದ್ದೀನಿ 5 ನಿಮಿಷಗಳ ಕಾಲ. ನಾದಿದಾದ ನಂತರ ಒಂದು 1/4 ಗಂಟೆ ಎಲ್ಲ ಹಾಗೆಯೇ ರೆಸ್ಟ್ ಆಗೋದಕ್ಕೆ ಬಿಟ್ಟಿದ್ದೆ. 1/4 ಗಂಟೆ ನಂತರ ನಾನೀಗ ಹಿಟ್ಟನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಇನ್ನೊಮ್ಮೆ ಚೆನ್ನಾಗಿ ಅದನ್ನು ಒಂದು 2 ನಿಮಿಷ ನಾದ್ಕೊಂಡಾದ ನಂತರ ತುಂಬ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ದೊಡ್ಡ ಉಂಡೆಯನ್ನಾಗಿ ಮಾಡಿಕೊಂಡು ಇದನ್ನು ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನಾವು ಹುಡಿಯನ್ನು ಹಾಕಿ ಲಟ್ಟಿಸ್ಕೊಳ್ಬೇಕು. ಒಮ್ಮೆ ಈ ಥರ ಹುಡಿಯಲ್ಲೇ ಅದ್ದಿಬಿಟ್ಟು ನಾವಿನ್ನು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೇಕು. ಎಷ್ಟು ನಿಮಗೆ ತೆಳ್ಳಗೆ ಆಗುತ್ತೋ ಅಂತ ಅಷ್ಟು ತೆಳ್ಳಗೆ ಲಟ್ಟಿಸಿದರೆ ನಿಮಗೆ ಲೇಯರ್ ಕೂಡ ಹಾಗೆಯೇ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಮೇಲಿಂದ ಸ್ವಲ್ಪ ಸ್ವಲ್ಪನೇ ಹುಡಿಯನ್ನು ಉದುರಿಸ್ತಾ ಬಂದು ಲಟ್ಟಿಸ್ತಾ ಇದ್ದೀನಿ. ಈಗ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಈಗ ಮಾಡುವಂತಹ ಪ್ರೋಸೆಸ್ ಬಂದು ನಾನಿಲ್ಲಿ ಎಣ್ಣೆಯನ್ನು ಬಳಕೆ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ತುಪ್ಪವನ್ನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಮೇಲೆ ಈ ಥರ ಅಪ್ಲೈ ಮಾಡ್ಕೊಳ್ಬೇಕು. ಒಂದು ಲೇಯರಿಗೆ ಕಂಪ್ಲೀಟಾಗಿ ಹಾಕ್ಕೊಳ್ಬೇಕು ಎಣ್ಣೆಯನ್ನು. ಈ ಥರ ಒಂದು ಬ್ರಷ್ ಸಿಕ್ಕಿದರೆ ತುಂಬ ಸುಲಭ ಆಗುತ್ತೆ, ಅಥವಾ ನೀವು ಇದನ್ನು ಕೈಯಲ್ಲಾದರೂ ಅಪ್ಲೈ ಮಾಡ್ಕೊಳ್ಬೋದು. ಬ್ರಷಿಂದ ಆದರೆ ನಿಮಗೆ ಸುಲಭವಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಇನ್ನೀಗ ಮೇಲಿಂದ ಸ್ವಲ್ಪ ಗೋಧಿ ಹಿಟ್ಟನ್ನು ಹೀಗೆ ಉದುರಿಸ್ಕೊಳ್ಬೇಕು. ಪುಡಿಯನ್ನು ಮೇಲಿಂದ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ನಾವು ಬ್ರಷಿನ ಸಹಾಯದಿಂದ ಅದನ್ನು ಈಕ್ವಲ್ ಆಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ಪ್ರೆಡ್ ಮಾಡಿ ಆದ ನಂತರ ಆಚೆ ಕಾರ್ನರಿಂದ ಮತ್ತು ಈಚೆ ಕಾರ್ನರಿಂದ ನಾವು ಅದನ್ನು ಇನ್ನೊಂದು ಫೋಲ್ಡು ಮಾಡ್ಕೊಳ್ಬೇಕು. ನೀವು ಗಮನಿಸ್ತಾ ಇರ್ಬೋದು, ಎರಡೂ ಸೈಡಿಂದನೂ ನೋಡಿ, ಆ ಸೈಡ್ ಈ ಸೈಡ್ ಎರಡು ಸೈಡಿಂದನೂ ಒಂದು ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಈಗ ಫೋಲ್ಡನ್ನು ಮಾಡಿ ಆದ ನಂತರ ವಾಪಸ್ ತಿರ್ಗಾ ನಾವು ಇದಕ್ಕೆ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ಇನ್ನೊಂದು ಲೇಯರಿಗೆ ಕೂಡ. ಪ್ರತಿ ಬಾರಿನೂ ಇದೇ ರೀತಿಯಾದಂತಹ ಪ್ರೋಸೆಸನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ಎಲ್ಲ ಲೇಯರಿಗೂ ಎಣ್ಣೆಯನ್ನು ಅಪ್ಲೈ ಮಾಡಿ ಆದ ನಂತರ ಹುಡಿಯನ್ನು ಉದುರಿಸಿ ಗೋಧಿ ಹಿಟ್ಟನ್ನಾದರೂ ಹಾಕ್ಕೊಳ್ಬೋದು, ಅಥವಾ ನೀವು ಮೈದಾ ಹಿಟ್ಟನ್ನಾದರೂ ಹಾಕ್ಕೊಳ್ಬೋದು. ಎರಡರಲ್ಲಿ ಒಂದನ್ನು ಹಾಕಿದ್ರೆ ಸಾಕಾಗುತ್ತೆ. ಈ ಥರ ಹುಡಿಯನ್ನು ಅಪ್ಲೈ ಮಾಡಿಕೊಂಡು ಬ್ರಷಿನ ಸಹಾಯದಿಂದ ಈ ಥರ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೊಂದು ಲೇಯರ್ ಕೂಡ ಮಡಿಸ್ಬೇಕು. ಆ ಸೈಡ್ ಈ ಸೈಡಿಂದ ಕೂಡ ಹಾಗೆಯೇ ಮಡಿಸ್ಕೊಂಡು ಎಣ್ಣೆಯನ್ನು ಹಾಕ್ಕೊಂಡು ಜೊತೆಗೆ ಪುಡಿಯನ್ನು ಕೂಡ ಹಾಕ್ಕೊಂಡು ನಾವು ಈಗ ಲಟ್ಟಿಸ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಲಾಸ್ಟ್ ಹಂತದಲ್ಲಿ ನಾವು ತುಂಬ ಲಟ್ಟಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಹದ ಮಟ್ಟಿಗೆ ನಾವು ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಬೇಕು. ತುಂಬ ನಾವು ಪ್ರೆಸ್ ಮಾಡಿ ಅಥವಾ ಜಾಸ್ತಿ ಪ್ರೆಷರ್ ಹಾಕಿ ಇದನ್ನು ಲಟ್ಟಿಸೋದಕ್ಕೆ ಹೋದರೆ ಲೇಯರ್ ಆಗಿ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಬೇಯಿಸುವಾಗ. ನಮಗೆ ಈಗ ಲಟ್ಟಿಸ್ಕೊಂಡು ಆದ ನಂತರ ಇದನ್ನು ಇನ್ನೀಗ ಕಾದ ತವದ ಮೇಲೆ ನಾವು ಬೇಯಿಸಿದರೆ ಆಯಿತು.
ಎರಡು ಸೈಡು ಕೂಡ ಹಾಗೆಯೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ದಪ್ಪ ನೋಡ್ಬೋದು ನೀವೀಗ. ಈಗ ಕಾವಲಿಗೆಗೆ ಸ್ವಲ್ಪ ಮೇಲಿಂದ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಲಟ್ಟಿಸ್ಕೊಂಡಂತಹ ಪರೋಟವನ್ನು ಅದರ ಮೇಲೆ ಹಾಕಿ ಕಡಿಮೆ ಊರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಊರಿಯಲ್ಲೇ ಇಟ್ಕೊಳ್ಬೇಕು. ಮೀಡಿಯಮ್ ಊರಿಗಿಂತ ಕಮ್ಮಿ, ಅಂದರೆ ಲೋ ಟು ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೋದು. ಮೇಲಿಂದ ಇದಕ್ಕೆ ತುಪ್ಪವನ್ನಾದರೆ ಹಾಕ್ಕೊಳ್ಬೋದು, ಆಮೇಲೆ ಎಣ್ಣೆಯನ್ನಾದರೆ ಹಾಕ್ಕೊಳ್ಬೋದು. ಎರಡು ಸೈಡು ಕೂಡ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಆಗಾಗ ತಿರುವಿ ಹಾಕ್ತಾ ಇರಬೇಕು. ಒಮ್ಮೆಲೆ ಒಂದೇ ಸೈಡಿಗೆ ನಾವಿದನ್ನು ಬೇಯಿಸೋದಕ್ಕೆ ಹೋಗಬಾರ್ದು. ಈಗ ಎರಡು ಸೈಡು ಕೂಡ ಒಮ್ಮೆ ಒಂದು ಸೈಡ್ ಬೆಂದಾದ ನಂತರ ಮತ್ತೊಂದು ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಈಗ ಇನ್ನೊಂದು ಪರೋಟವನ್ನು ಕೂಡ ಅದೇ ರೀತಿಯಾಗಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ, ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಆಮೇಲೆ ಅದರ ಮೇಲಿಂದ ಎಣ್ಣೆಯನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಒಂದು ಲೇಯರ್ ಆಗಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆಯನ್ನು. ಇನ್ನೀಗ ಮೇಲಿಂದ ಹುಡಿಯನ್ನು ಉದುರಿಸ್ತಾ ಇದ್ದೀನಿ. ನೆಕ್ಸ್ಟು ಅದೇ ಬ್ರಷಿನಿಂದ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇನ್ನು ಎರಡು ಬದಿ ಕೂಡ ಆ ಸೈಡ್ ಮತ್ತು ಈ ಸೈಡನ್ನು ನಾವೀಗ ಫೋಲ್ಡ್ ಮಾಡಿಕೊಂಡು ವಾಪಸ್ ನಾವು ಅದರ ಮೇಲಿಂದ ಎಣ್ಣೆಯನ್ನು ಹಚ್ಕೊಂಡು ಹುಡಿಯನ್ನು ಉದುರಿಸ್ಕೊಳ್ಬೇಕು. ಈಗ ಇನ್ನೊಂದು ಫೋಲ್ಡ್ ಮಾಡಿ ಆದ ನಂತರನೂ ಹಾಗೆಯೇ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಹುಡಿಯನ್ನು ಉದುರಿಸಿ ಪರೋಟವನ್ನು ಮಾಡ್ಕೊಂಡ್ರಾಯಿತು. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಆಮೇಲೆ ರುಚಿಯಾಗಿ ಕೂಡ ಇರುತ್ತೆ. ನಾವೀಗ ಹಾಲನ್ನು ಕೂಡ ಹಾಕಿ ಮಾಡಿರೋದ್ರಿಂದ ಬಹಳ ಒಳ್ಳೆಯದಾಗಿರುತ್ತೆ. ಒಂದೇ ರುಚಿಯಲ್ಲಿ ನಾವು ಪರೋಟ ಅಥವಾ ಏನಾದರೂ ಚಪಾತಿ ಎಲ್ಲ ಮಾಡಿದರೆ ಈ ಥರದ ಸ್ವಲ್ಪ ಡಿಫ್ರೆಂಟ್ ಆದಂತಹ ವಿಧಾನದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಒಮ್ಮೆ ಮಾಡಿದ್ರಂತೂ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿ ಬಂದಿರುತ್ತೆ. ಮತ್ತು ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಇದನ್ನು ತಿನ್ಬೋದು. ನೀವು ಇದನ್ನು ಗೋಧಿ ಹಿಟ್ಟಿನ ಜಾಗದಲ್ಲಿ ಮೈದಾ ಹಿಟ್ಟನ್ನು ಹಾಕಿ ಮಾಡಿದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್. ಬಟ್ ಮೈದಾ ಹಿಟ್ಟಿನಿಂದ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋಂತಹ ಉದ್ದೇಶದಿಂದ ಕೆಲವರು ಆದಷ್ಟು ಅವಾಯ್ಡ್ ಮಾಡ್ತಾರೆ ಮೈದಾ ಹಿಟ್ಟನ್ನು. ಆದರೆ ಮೈದಾ ಹಿಟ್ಟಲ್ಲೂ ಕೂಡ ಇದಕ್ಕಿಂತ ಜಾಸ್ತಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಂದು ಸೈಡು ಬೆಂದಾದ ನಂತರ ಇನ್ನೊಂದು ಸೈಡ್ ಕೂಡ ಟರ್ನ್ ಮಾಡಿಕೊಂಡು ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಆವಾಗ ಚೆನ್ನಾಗಿ ಲೇಯರ್ ಬೈ ಲೇಯರ್ ಇದು ಉಬ್ಬಿಕೊಂಡು ಕೂಡ ಬರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಈಗ ಎರಡು ಸೈಡ್ ಕೂಡ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇನ್ನು ಇದನ್ನು ತೆಗೆದು ನಾವು ಇದಕ್ಕೆ ಕಾಂಬಿನೇಷನ್ ಆಗಿ ಯಾವುದೇ ರೀತಿಯಾದಂತಹ ಕೂರ್ಮನೋ ಅಥವಾ ಸಾಗು ಮಾಡಬಹುದು, ಅಥವಾ ಆಲೂಗೆಡ್ಡೆ ಪಲ್ಯ ಕೂಡ ಮಾಡ್ಕೊಳ್ಬೋದು. ಸಾಸ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ, ಅಥವಾ ಜೋನಿ ಬೆಲ್ಲ ಹಾಕಿ ಕೂಡ ತಿನ್ಬೋದು. ಇದನ್ನು ಬಹಳ ರುಚಿಯಾಗಿರುತ್ತೆ. ಈಗ ನೋಡ್ತಿರ್ಬೋದು, ನಾನೀಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಲೇಯರ್ ಲೇಯರ್ ಆಗಿ ಯಾವ ಥರ ಬಂದಿರುತ್ತೆ ಅಂತ ನೋಡ್ಬೋದು ನೀವು. ಇನ್ನು ಎಷ್ಟು ಹೊತ್ತು ಅಥವಾ ದಿವಸ ಇಟ್ಟರೂ ಇದು ಏನು ನಾರಾಗೋದಿಲ್ಲ. ಆಮೇಲೆ ತುಂಬ ಸಾಫ್ಟಾಗಿ ಕೂಡ ಲೇಯರ್ ಲೇಯರ್ ಆಗಿ ಇರುತ್ತೆ. ಇನ್ನು ಮಕ್ಕಳಿಗೆ ಟಿಫಿನಿಗೆ ಕೂಡ ಇದನ್ನು ಮಧ್ಯಾಹ್ನಕ್ಕೆಲ್ಲ ಹಾಕ್ಕೊಡ್ಬೋದು. ನಾನಿಲ್ಲಿ ತುಪ್ಪ ಬದಲಾಗಿ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ. ನೀವು ಬೇಕಿದ್ರೆ ತುಪ್ಪವನ್ನು ಕೂಡ ಅಪ್ಲೈ ಮಾಡಿಕೊಂಡು ಮಾಡ್ಕೊಳ್ಬೋದು ಇದನ್ನು. ಇವತ್ತಿನ ಮಿಲ್ಕ್ ಪರೋಟದ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದಲ್ಲ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.